2024ರ ಒಂದು IPL ನಲ್ಲಿ ರನ್ನರ್ ಆಫ್ ಆಗಿದ್ದಂತಹ ಸನ್ರೈಸರ್ಸ್ ಹೈದರಾಬಾದ್ ತಂಡ ಈಗ ಮೆಗಾ ಹರಾಜಿಗೆ ಮುನ್ನ ತುಂಬಾನೇ ಒಂದು ಸಿದ್ಧತೆಗಳನ್ನ ಮಾಡ್ತಾ ಇದೆ. ಇಡೀ IPL ನಲ್ಲಿ ಒಳ್ಳೆಯ ಒಂದು ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟು ಇಡೀ ಜಗತ್ತು ನೋಡುವಂತೆ ಮಾಡಿತ್ತು. ದೊಡ್ಡ ದೊಡ್ಡ ಟಾರ್ಗೆಟ್ ಅನ್ನು ಕೊಟ್ಟು ಎದುರಾಳಿ ತಂಡಕ್ಕೆ ನಡುಕ ಹುಟ್ಟುವಂತೆ ಮಾಡಿತ್ತು. ಇದೀಗ ಮೆಗಾ ಆಕ್ಷನ್ಗೆ ಮುನ್ನ ಯಾರನ್ನ ಉಳಿಸ್ಕೊಳ್ಬೇಕು ಅನ್ನೋ ಒಂದು ಮಾತುಗಳು ಕೇಳಿ ಬರ್ತಿವೆ. ಇದರ ನಡುವೆ ಈಗ 3 ಆಟಗಾರರನ್ನು ಉಳಿಸಿಕೊಳ್ಳಲು ಸನ್ರೈಸರ್ಸ್ ಹೈದರಾಬಾದ್ ತಂಡ ಈಗ ಮುಂದೆ ಹೋಗ್ತಿದೆ. ಹೆನ್ರಿಚ್ ಕ್ಲಾಸಿನ್ ಅವರನ್ನು ಉಳಿಸಿಕೊಳ್ಳಲು SRH ತಂಡ ಈಗ ತುಂಬಾನೇ ಒಂದು ಇಂಟ್ರೆಸ್ಟ್ ಅನ್ನ ತೋರಿಸ್ತಾ ಇದೆ. ಕಳೆದ ಒಂದು IPL ಸೀಸನ್ ನಲ್ಲಿ 15 ಇನ್ನಿಂಗ್ಸ್ಗಳಲ್ಲಿ 479 ರನ್ಗಳನ್ನು ಗಳಿಸಿದ್ರು. ಅದರ ಜೊತೆಗೆ ಕೆಲವೊಂದು ಇಂಪಾರ್ಟೆಂಟ್ ಮ್ಯಾಚ್ಗಳನ್ನು ಗೆಲ್ಲಿಸಿ ಕೂಡ ಕೊಟ್ಟಿದ್ರು. ಇಡೀ ಒಂದು IPL ಸೀಸನ್ ನಲ್ಲಿ ಒಟ್ಟು 38 ಸಿಕ್ಸರ್ಗಳನ್ನು ಬಾರಿಸಿದ ಒಂದು ಸಾಧನೆಯನ್ನ ಕೂಡ ಮಾಡಿದ್ದಾರೆ. ಸೊ ಈ ಒಂದು ಕಾರಣಕ್ಕೆ ಈಗ SRH ಟೀಮ್ ಅವರ ಮೇಲೆ ತುಂಬಾನೇ ಒಂದು ಇಂಟ್ರೆಸ್ಟ್ ಅನ್ನ ತೋರಿಸ್ತಾ ಇದೆ. ಸೊ ಎರಡನೇ ಆಟಗಾರರಾಗಿ ಟ್ರಾವಿಸ್ ಹೆಡ್ ಅವರನ್ನ ಹರಾಜಿಗೆ ಮುನ್ನವೇ ಉಳಿಸಿಕೊಳ್ಳುವಂತ ಎಲ್ಲ ಸಾಧ್ಯತೆಗಳು ಕಾಣ್ತಾ ಇವೆ. ಯಾಕೆ ಅಂತಂದ್ರೆ ಇಡೀ ಒಂದು IPL ನಲ್ಲಿ 15 ಇನ್ನಿಂಗ್ಸ್ಗಳನ್ನು ಆಡಿದ ಟ್ರಾವಿಸ್ ಹೆಡ್ ಅವರು 567 ರನ್ ಗಳಿಸಿದ್ದಾರೆ. ಇದರಲ್ಲಿ ಕೂಡ 1 ಶತಕ ಮತ್ತು 4 ಅರ್ಧ ಶತಕಗಳು ಸೇರಿವೆ. SRH ತಂಡದ ಪರವಾಗಿ ಓಪನರ್ ಆಗಿ ಬರುವಂತಹ ಟ್ರಾವಿಸ್ ಹೆಡ್ ಅವರು 32 ಸಿಕ್ಸರ್ಗಳನ್ನು ಕಳೆದ ಒಂದು IPL ಸೀಸನ್ ನಲ್ಲಿ ಬಾರಿಸಿದ್ರು. ಸೊ ಈ ಒಂದು ಕಾರಣಕ್ಕಾಗಿ ಈಗ ಟ್ರಾವಿಸ್ ಹೆಡ್ ಅವರನ್ನ ಎರಡನೇ ಆಟಗಾರರಾಗಿ ರಿಟೈನ್ ಮಾಡುವಂತ ಎಲ್ಲ ಸಾಧ್ಯತೆಗಳು ಕಾಣ್ತಾ ಇವೆ. ಕಳೆದ ಒಂದು IPL ಸೀಸನ್ ನಲ್ಲಿ ಭಾರತ ತಂಡದ ಯುವ ಆಟಗಾರರಾದಂತಹ ಅಭಿಷೇಕ್ ಶರ್ಮಾ ಅವರ ಒಂದು ಪ್ರದರ್ಶನವನ್ನು ನಾವೆಲ್ಲ ನೋಡಿರ್ತೀವಿ. SRH ಪರವಾಗಿ ಟ್ರಾವಿಸ್ ಹೆಡ್ ಅವರ ಜೊತೆಗೆ ಓಪನರ್ ಆಗಿ ಬರುವಂತ ಅಭಿಷೇಕ್ ಶರ್ಮಾ ಅವರು ಹಿಗ್ಗಾಮುಗ್ಗವಾಗಿ ಎಲ್ಲ ಚೆಚ್ಚಿದ್ರು. ಇವರು ಆಡಿದಂಥ 16 ಇನ್ನಿಂಗ್ಸ್ಗಳಲ್ಲಿ 484 ರನ್ಗಳನ್ನು ಗಳಿಸಿದ್ದಾರೆ. ಜೊತೆಗೆ ಒಟ್ಟು 42 ಸಿಕ್ಸರ್ಗಳನ್ನು ಕೂಡ ಬಾರಿಸಿದ್ದಾರೆ. ಈ ಒಂದು ಕಾರಣಕ್ಕೆ ಈಗ ಯಂಗ್ ಪ್ಲೇಯರ್ ಆದಂತಹ ಅಭಿಷೇಕ್ ಶರ್ಮಾ ಅವರನ್ನು ರಿಟರ್ನ್ ಮಾಡುವ ಎಲ್ಲ ಲಕ್ಷಣಗಳು ಕಾಣ್ತಾ ಇವೆ. SRH ತಂಡದ ಕ್ಯಾಪ್ಟನ್ ಆದಂತಹ ಪ್ಯಾಟ್ ಕಮಿನ್ಸ್ ಅವರನ್ನ ಈ ಬಾರಿ ಒಂದು IPL ನಲ್ಲಿ ಕೈ ಬಿಡುವ ಎಲ್ಲ ಸಾಧ್ಯತೆಗಳು ಕಾಣ್ತಾ ಇವೆ. ಯಾಕೆ ಅಂತಂದ್ರೆ ಪ್ಯಾಟ್ ಕಮಿನ್ಸ್ ಅವರಿಗೆ 20.50 ಕೋಟಿಯನ್ನು ಕೊಡಲು ಬಯಸುತ್ತಿಲ್ಲ. ಪ್ಯಾಟ್ ಕಮಿನ್ಸ್ ಅವರ ಬದಲಿಗೆ ಬೇರೆ ಒಬ್ಬ ಆಟಗಾರರಿಗೆ ಮೆಗಾ ಆಕ್ಷನ್ ಅಲ್ಲಿ ಚಾನ್ಸ್ ಕೊಡುವ ಲಕ್ಷಣಗಳು ಕಾಣಿಸ್ತಾ ಇವೆ. ಸೊ ಓವರ್ ಆಲ್ ಆಗಿ ನಾವು ಹೇಳಬೇಕಂದ್ರೆ ಈ ಬಾರಿ ಒಂದು IPL ನಲ್ಲಿ ತುಂಬಾನೇ ಒಂದು ದೊಡ್ಡ ಚೇಂಜಸ್ ಗಳನ್ನ ನಾವು ನೋಡಬಹುದು. ದೊಡ್ಡ ದೊಡ್ಡ ಸ್ಟಾರ್ ಆಟಗಾರರು ಈಗ ಬೇರೆ ಬೇರೆ ಟೀಮ್ಗಳನ್ನ ಸೇರುವ ಸಾಧ್ಯತೆಗಳು ಹೆಚ್ಚಾಗಿವೆ. ಸೊ ನಿಮಗೆ ಯಾರು ನಿಮ್ಮ ಫೇವರೇಟ್ ಆಟಗಾರ ಯಾವ ಒಂದು ಟೀಮ್ಗೆ ಸೇರಬೇಕು ಅಂತ ನಮಗೆ ಕಾಮೆಂಟ್ ಮೂಲಕ ತಿಳಿಸಿ. ಹಾಗೂ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.